ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಪ್ರಾರಂಭ ಪ್ರಾರ್ಥನೆ. ಯಾರಿಗಾದರೂ ನನ್ನನ್ನು ಹಿಂಬಾಲಿಸಲು ಮನಸ್ಸಿದ್ದರೆ ಅವನು ತನ್ನನ್ನು ತಾನೇ ಪರಿತ್ಯಜಿಸಿ ತನ್ನ ಶಿಲುಬೆಯನ್ನು ಅನುದಿನವೂ ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ತೊರೆಯುವವನು ಅದನ್ನು ಕಳೆದುಕೊಳ್ಳುವನು. ಆದರೆ ನನ್ನ ನಿಮಿತ್ತ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವವನು ಅದನ್ನು ನಿತ್ಯಕ್ಕೂ ಉಳಿಸಿಕೊಳ್ಳುವನು. ಪ್ರಭು ಯೇಸುವೆ, ನೀವು ನಮ್ಮನ್ನು ಎಷ್ಟಾಗಿ ಪ್ರೀತಿಸುತ್ತೀರಿ ಎಂಬುದಕ್ಕೆ ನಿಮ್ಮ ಶಿಲುಬೆಯೇ ನಿಜವಾದ ಸಾಕ್ಷಿಯಾಗಿದೆ. ಪ್ರಭು, ಈ ಶಿಲುಬೆಯ ಹಾದಿಯಲ್ಲಿ ಭಾಗವಹಿಸುತ್ತಿರುವ ನಾವು ನಿಮ್ಮ ಪ್ರೀತಿಯನ್ನು ಮನಗಂಡು ಇತರರನ್ನು ಪ್ರೀತಿಸಲು ಉತ್ತಮವಾದ ಜೀವನವನ್ನು ನಡೆಸಲು ಬೇಕಾದ ಕೃಪೆಯನ್ನು ನೀಡಿ. ಈ ತಪಸ್ಸು ಕಾಲದಲ್ಲಿ ಪ್ರಾರ್ಥನೆ, ಉಪವಾಸ ಹಾಗೂ ದಾನ ಧರ್ಮಗಳೆಂಬ ಸಾಧನಗಳಿಂದ ನಿಮ್ಮ ಜೊತೆ ಶಿಲುಬೆಯ ಪಯಣದಲ್ಲಿ ಭಾಗವಹಿಸಲು ಸಹಾಯ ಮಾಡಿರಿ. ಈ ಶಿಲುಬೆಯ ಹಾದಿಯು ನಮ್ಮನ್ನು ನಿಮ್ಮತ್ತ ಮುನ್ನಡೆಸಲಿ. ಆಮೇನ್. ಮೊದಲನೆಯ ಸ್ಥಳ, ಯೇಸುವಿಗೆ ಮರಣದಂಡನೆಯ ತೀರ್ಪನ್ನು ನೀಡುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರಗಳನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಮದರ್ ತೆರೇಸಾ ಈ ಹೆಸರನ್ನು ಯಾರು ತಾನೇ ಕೇಳಿಲ್ಲ. ಸುಮಾರು 45 ವರ್ಷಗಳಿಗೂ ಹೆಚ್ಚು ಕಾಲ ಇವರು ಬಡವರ, ರೋಗಿಗಳ, ಅನಾಥರ ಹಾಗೂ ಮರಣ ಸಂಕಟದಲ್ಲಿರುವವರ ಸೇವೆಯಲ್ಲಿ ತಮ್ಮ ಜೀವನವನ್ನು ತೊಡಗಿಸಿಕೊಂಡವರು. ಈಕೆಯನ್ನು ಕರುಣೆಯ ತಾಯಿ, ಮಾನವತಾವಾದಿ, ಬಡವರಲ್ಲಿ, ನಿರ್ಗತಿಕರಲ್ಲಿ, ರೋಗಿಗಳಲ್ಲಿ, ಅನಾಥರಲ್ಲಿ ಹಾಗೂ ವೃದ್ಧರಲ್ಲಿ ಯೇಸುವನ್ನು ಕಂಡ ಮಹಿಳೆ ಈ ಮದರ್ ತೆರೇಸಾ. ಈ ಜನರ ಸೇವೆಗಾಗಿ ಅನೇಕ ಸೇವಾ ಸಂಸ್ಥೆಗಳನ್ನು ಪ್ರಾರಂಭಿಸಿ ಹೊಟ್ಟೆಗೆ ಆಹಾರವಿಲ್ಲದವರನ್ನು, ಮೈಗೆ ಬಟ್ಟೆ ಇಲ್ಲದವರನ್ನು, ಅಂಗವಿಕಲರನ್ನು, ಕುರುಡರನ್ನು, ಕುಷ್ಠ ರೋಗಿಗಳನ್ನು, ಸಮಾಜಕ್ಕೆ ಬೇಡವಾದವರನ್ನು, ಪ್ರೀತಿಯಿಂದ ಬಾಧಿತರಾದವರನ್ನು, ಸಮಾಜಕ್ಕೆ ಭಾರ ಎಂದು ಕಡೆಗಣಿಸಲ್ಪಟ್ಟವರನ್ನು ಕರೆತಂದು ಅವರಿಗೆ ಆಶ್ರಯ, ಊಟ ಹಾಗೂ ಪ್ರೀತಿಯ ಸೇವೆಯನ್ನು ಮಾಡಿದ ಪುಣ್ಯವಂತೆ. ಆದರೆ ಈಕೆಯ ಆ ನಿಸ್ವಾರ್ಥ ಸೇವೆಗೆ ಜನರು ಆಕೆಗೆ ಕೊಟ್ಟ ತೀರ್ಪು, ಈಕೆ ಮತಾಂಧವಾದಿ, ತನ್ನ ಸೇವೆಯಿಂದ ಜನರನ್ನು ಮತಾಂತರಿಸುತ್ತಿದ್ದಾಳೆ, ಇವರು ಮಾಡುವ ಎಲ್ಲ ಕೆಲಸವೂ ಪ್ರಶಂಸೆಗಾಗಿ ಮಾತ್ರ, ಈಕೆಯ ಸಮಾಜ ಸೇವೆ ಬರೀ ಮುಖವಾಡ ಮಾತ್ರ, ಈಕೆ ಜನರಿಗೆ ಮೋಸ ವಂಚನೆ ಮಾಡುತ್ತಿದ್ದಾಳೆ, ಬಡವರ ಹೆಸರಿನಲ್ಲಿ ಹಣ ಸಂಗ್ರಹಿಸುತ್ತಿದ್ದಾಳೆ. ಅಂದು ನಿರಪರಾಧಿಯಾದ ಯೇಸುವನ್ನು ಜನರು ಅಪರಾಧಿಯ ಸ್ಥಾನದಲ್ಲಿ ನಿಲ್ಲಿಸಿ ಅವರ ಮೇಲೆ ಇಲ್ಲ ಸಲ್ಲದ ಅಪರಾಧಗಳನ್ನು ಹೊರಿಸಿ ಅವರನ್ನು ಶಿಲುಬೆಗೇರಿಸಲು ನಿರ್ಧರಿಸುತ್ತಾರೆ. ಯೇಸು ನುಡಿದಂತೆ ಯೇಸುವಿನ ಹಿಂಬಾಲಕರಿಗೂ ಇದೇ ಗತಿ. ನನ್ನ ಶಿಷ್ಯರು ನೀವಾಗಿರುವುದರಿಂದ ಜನರು ನಿಮ್ಮನ್ನು ಧಿಕ್ಕರಿಸುವರು, ಹಿಂಸಿಸುವರು, ಅನ್ಯಾಯವಾಗಿ ಇಲ್ಲ ಸಲ್ಲದನ್ನು ನಿಮ್ಮ ಮೇಲೆ ಹೊರಿಸುವರು. ಆಗ ನೀವು ಭಾಗ್ಯವಂತರು. ಅದಕ್ಕಾಗಿ ಹರ್ಷಿಸಿ ಆನಂದಪಡಿ, ಏಕೆಂದರೆ ಸ್ವರ್ಗದಲ್ಲಿ ನಿಮಗೆ ಸಿಗುವ ಪ್ರತಿಫಲ ಇರಿದು. ಪ್ರಿಯ ಯೇಸುವೆ, ನ್ಯಾಯ ನೀತಿಗಾಗಿ ಶ್ರಮಿಸಿ ಹೋರಾಡುವವರನ್ನು, ನಿಮ್ಮ ಸೇವೆಯಲ್ಲಿ ನಿರತರಾಗಿರುವವರನ್ನು, ದೇವರಿಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿರುವವರನ್ನು ಈ ಸಮಾಜ ತಪ್ಪಾದ ರೀತಿಯಲ್ಲಿ ನೋಡುತ್ತದೆ. ಇವರನ್ನು ಕೆಳಕ್ಕೆ ನೂಕಿ ಅಟ್ಟಹಾಸ ಮೆರೆಯುತ್ತದೆ.
ಇಂಥವರ ಮಧ್ಯೆ ಜೀವಿಸುವ ನಾವು ವಿಶ್ವಾಸವನ್ನು ಕಳೆದುಕೊಳ್ಳದೆ ಇತರರಿಗೆ ಒಳ್ಳೆಯದನ್ನೇ ಮಾಡಲು, ಶೋಷಿತರು ಹಾಗೂ ದನಿಯಿಲ್ಲದವರ ಪರವಾಗಿ ನಿಲ್ಲಲು ಬೇಕಾದ ಕೃಪೆ ನೀಡಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಎರಡನೆಯ ಸ್ಥಳ, ಯೇಸುವಿಗೆ ಭಾರವಾದ ಶಿಲುಬೆ ಹೊರಿಸಿದರು. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರಗಳನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಫೆಬ್ರವರಿ 15, 2015 ನಾವು ಮರೆಯಲಾಗದ ದಿನ. ಇಸ್ಲಾಮಿಕ್ ಸ್ಟೇಟ್ ಭಯೋತ್ಪಾದಕರು 21 ಜನ ಕ್ರೈಸ್ತರನ್ನ ಶಿರಚ್ಛೇದನ ಮಾಡಿ ಕೊಂದ ದಿನ ಅದು. ಈ 21 ಜನ ಕ್ರೈಸ್ತರು ತಮ್ಮ ವಿಶ್ವಾಸವನ್ನು ತ್ಯಜಿಸಲು ನಿರಾಕರಿಸಿದರು. ನಮಗೆ ಈ ಜೀವಕ್ಕಿಂತ ಯೇಸುವಿನ ಮೇಲಿರುವ ವಿಶ್ವಾಸವೇ ಶ್ರೇಷ್ಠ. ಯೇಸುವಿಗಾಗಿ ತಮ್ಮ ಪ್ರಾಣವನ್ನು ಕೊಡುತ್ತೇವೆ, ಆದರೆ ಎಂದೂ ಸಹ ನಮ್ಮ ವಿಶ್ವಾಸವನ್ನು ತ್ಯಜಿಸುವುದಿಲ್ಲ ಎಂದು ಧೈರ್ಯವಾಗಿ ಆ ಭಯೋತ್ಪಾದಕರಿಗೆ ಈ 21 ಜನ ಕ್ರೈಸ್ತರು ನುಡಿದರು. ಅದರ ಪರಿಣಾಮ ಈ 21 ಜನರ ಶಿರಚ್ಛೇದನ. ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಅದು ಒಂಟಿಯಾಗಿ ಉಳಿಯುತ್ತದೆ. ಅದು ಸತ್ತರೆ ಮಾತ್ರ ಸಮೃದ್ಧಿಯಾಗಿ ಫಲವನ್ನು ಕೊಡುತ್ತದೆ. ತನ್ನ ಪ್ರಾಣವನ್ನು ಪ್ರೀತಿಸುವವನು ಅದನ್ನು ಕಳೆದುಕೊಳ್ಳುತ್ತಾನೆ. ತನ್ನ ಪ್ರಾಣವನ್ನು ಈ ಲೋಕದಲ್ಲಿ ದ್ವೇಷಿಸುವವನು ಅದನ್ನು ನಿತ್ಯ ಜೀವಕ್ಕಾಗಿ ಕಾದಿರಿಸಿಕೊಳ್ಳುತ್ತಾನೆ. ಸ್ವಾಮಿ ಯೇಸುವೆ, ನೀವು ಬೋಧಿಸಿದಂತೆಯೇ ಇಂದು ಶಿಲುಬೆಯನ್ನು ಹೊತ್ತುಕೊಂಡು ಕಲ್ವಾರಿ ಬೆಟ್ಟದ ಕಡೆಗೆ ಸಾಗುತ್ತಿರುವಿರಿ. ನಿಮ್ಮ ಸುತ್ತಲೂ ಜನರು ನಿಮ್ಮನ್ನು ನಿಂದಿಸುತ್ತಾರೆ, ಅವಮಾನಿಸುತ್ತಾರೆ. ಇದರ ನಡುವೆ ಚಾಟಿ ಏಟುಗಳು. ಆದರೂ ಸಹ ನೀವು ಮುಂದಕ್ಕೆ ಹೆಜ್ಜೆ ಹಾಕಲು ಪ್ರಾರಂಭಿಸುತ್ತೀರಿ. ಪ್ರಭುವೇ, ನಮಗೂ ಸಹ ನಮ್ಮ ದೈನಂದಿನ ಶಿಲುಬೆಗಳನ್ನು ಹೊರಲು ನಿಮ್ಮಲ್ಲಿರುವ ವಿಶ್ವಾಸಕ್ಕಾಗಿ ನಮ್ಮ ಪ್ರಾಣವನ್ನು ಕೊಡಲಾಗದಿದ್ದರೂ ಸ್ವಲ್ಪವಾದರೂ ನಾವೂ ಸಹ ನಮ್ಮ ಶಿಲುಬೆಗಳನ್ನು ಹೊತ್ತು ನಿಮ್ಮನ್ನು ಹಿಂಬಾಲಿಸಲು ಹಾಗೂ ನಿಮ್ಮನ್ನು ಅನುಸರಿಸಲು ನಮ್ಮಲ್ಲಿ ವಿಶ್ವಾಸವನ್ನು ದೃಢವಾಗಿ ನಾನೂ ಸಹ ನನ್ನ ಶಿಲುಬೆಯನ್ನು ಹೊತ್ತು ನಿಮ್ಮನ್ನು ಹಿಂಬಾಲಿಸಲು ಹಾಗೂ ನಿಮ್ಮನ್ನು ಅನುಸರಿಸಲು ನಿಮ್ಮ ವಿಶ್ವಾಸದಲ್ಲಿ ದೃಢವಾಗಿ ನಿಮ್ಮ ಹಾದಿಯಲ್ಲಿ ಹೆಜ್ಜೆ ಹಾಕಿ ಬರುವ ಧೈರ್ಯವನ್ನು ಹಾಗೂ ಕೃಪೆಯನ್ನು ದಯಪಾಲಿಸಿರಿ ಸ್ವಾಮಿ. ಆಮೇನ್. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಮೂರನೆಯ ಸ್ಥಳ, ಯೇಸು ಸ್ವಾಮಿ ಮೊದಲನೆಯ ಸಾರಿ ನೆಲಕ್ಕೆ ಬೀಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರಗಳನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ.
ಭಕ್ತ ವಿಶ್ವಾಸಿಗಳು ಒಗ್ಗಟ್ಟಿನಿಂದಲೂ ಒಟ್ಟು ಮನಸ್ಸಿನಿಂದಲೂ ಬಾಳುತ್ತಿದ್ದರು. ಅವರಲ್ಲಿ ಕುಂದು ಕೊರತೆ ಯಾರಿಗೂ ಸಹ ಇರಲಿಲ್ಲ. ಒಂದು ಕಾಲದಲ್ಲಿ ಕ್ರೈಸ್ತ ಧರ್ಮವನ್ನು ಹಾಗೂ ಕ್ರೈಸ್ತರನ್ನು ಸ್ನೇಹ ಜೀವಿಗಳು, ಸೇವೆಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟವರು, ಶಾಂತಿ ಪ್ರಿಯರು, ಒಳ್ಳೆಯವರು, ಕರುಣೆ, ದಯೆ, ಮಮತೆ ತುಂಬಿದ ಜನರು ಎಂದೆಲ್ಲ ಕರೆಯುತ್ತಿದ್ದರು. ಆದರೆ ಇಂದು ನಮ್ಮ ಚಲನಚಿತ್ರಗಳಲ್ಲಿ, ಧಾರಾವಾಹಿಗಳಲ್ಲಿ, ಸೀರಿಯಲ್ಗಳಲ್ಲಿ ಕ್ರೈಸ್ತರನ್ನು ಹೇಗೆ ಪ್ರತಿಬಿಂಬಿಸುತ್ತಿದ್ದಾರೆ? ಭಯೋತ್ಪಾದಕರು, ಕಳ್ಳರು, ಕುಡುಕರು, ಅತ್ಯಾಚಾರವೆಸಗುವವರು. ಏಕೆಂದರೆ ಇಂಥವರ ಹೆಸರುಗಳೇ ಅಂತೋನಿ, ಫರ್ನಾಂಡೆಸ್, ಡಿಸೋಜಾ, ಮಾರ್ಟಿನ್, ಜೇಮ್ಸ್. ಏಕೆ ಈ ಪರಿವರ್ತನೆ? ಏಕೆ ಕ್ರೈಸ್ತರಾದ ನಮ್ಮನ್ನು ಹೀಗೆ ಪ್ರತಿಬಿಂಬಿಸುತ್ತಿದ್ದಾರೆ? ನಾವು ನೋಡಬೇಕಾಗಿರುವುದು ನಾವು ನಡೆಸುತ್ತಿರುವ ನಮ್ಮ ವೈಯಕ್ತಿಕ ಜೀವನ. ಕ್ರೈಸ್ತ ಮೌಲ್ಯಗಳಿಗೆ ವಿರುದ್ಧವಾದ ಜೀವನ ನಮ್ಮದಾಗಿದೆ. ಸ್ವಾಮಿ ಯೇಸುವೆ, ನೀವು ಕಾಯಿಲೆಯಿಂದ ನರಳುತ್ತಿದ್ದವರನ್ನು ಎಬ್ಬಿಸಿದ್ದೀರಿ. ರೋಗಿಗಳನ್ನು, ಅಸ್ವಸ್ಥರನ್ನು ಕೈ ಹಿಡಿದು ಎದ್ದು ನಿಲ್ಲುವಂತೆ ಮಾಡಿದ್ದೀರಿ. ಆದರೆ ಇಂದು ಸ್ವತಃ ನೀವೇ ಕೆಳಗೆ ಬಿದ್ದಿದ್ದೀರಿ. ಶಿಲುಬೆಯ ಭಾರ ಮಾತ್ರವಲ್ಲ, ಇಂದು ನಾನು ನಡೆಸುತ್ತಿರುವ ಜೀವನ ಸಹ ನಿಮ್ಮ ಬೀಳುವಿಕೆಗೆ ಕಾರಣವಾಗಿದೆ. ನನ್ನ ಸ್ವಾರ್ಥತನ, ಅಸೂಯೆ, ಮದ, ಮತ್ಸರ, ಕಾಮ, ದ್ವೇಷ, ನನ್ನಲ್ಲಿರುವ ಹಗೆತನ, ನನ್ನಲ್ಲಿರುವ ಕೆಟ್ಟ ಅಭ್ಯಾಸಗಳು ನಿಮ್ಮನ್ನು ಮತ್ತೆ ಮತ್ತೆ ನೆಲಕ್ಕೆ ದಬ್ಬುತ್ತಿವೆ. ನಾನು ಕ್ರೈಸ್ತ, ಯೇಸುವಿನ ಹಿಂಬಾಲಕ ಎಂದು ಕರೆಸಿಕೊಳ್ಳಲು ಸಹ ನನಗೆ ನಾಚಿಕೆಯಾಗುತ್ತದೆ. ಸ್ವಾಮಿ, ಇನ್ನು ಮುಂದೆಯಾದರೂ ಸ್ವಾರ್ಥ ತೊರೆದು, ದ್ವೇಷ ತ್ಯಜಿಸಿ, ಕಷ್ಟದಲ್ಲಿರುವವರಿಗೆ ಸ್ಪಂದಿಸಿ ಸಾಂತ್ವನ ನೀಡುತ್ತಾ ಕ್ರೈಸ್ತ ಮೌಲ್ಯಗಳನ್ನು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಇತರರು ಬಿದ್ದಾಗ ಅವರನ್ನು ಎಬ್ಬಿಸುವಾಗಲೆಲ್ಲ ಶಿಲುಬೆಯ ಭಾರದಿಂದ ಬಿದ್ದ ನಿಮ್ಮನ್ನೇ ಎಬ್ಬಿಸಿದಂತೆ ಎನ್ನುವ ಅರಿವನ್ನು ನನಗೆ ಮೂಡಿಸಿರಿ ಸ್ವಾಮಿ. ಆಮೇನ್. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ನಾಲ್ಕನೆಯ ಸ್ಥಳ, ಯೇಸು ಸ್ವಾಮಿ ತಮ್ಮ ಮಾತೆಯನ್ನು ಸಂಧಿಸುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರಗಳನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. 24/2018 ಒಂದು ಹೃದಯ ಕಿವಿಚುವ ಘಟನೆ ಹರಿದ್ವಾರದಲ್ಲಿ ನಡೆಯುತ್ತದೆ. 3 ಜನ ಗಂಡು ಮಕ್ಕಳು ಅವರ ಹೆಂಡತಿಯೊಡನೆ ಸೇರಿ 80 ವರ್ಷದ ತಮ್ಮ ಸ್ವಂತ ತಾಯಿಯನ್ನು ಕಿರುಕುಳ ಕೊಟ್ಟು ಹೊಡೆದು ಆಕೆಯ ಆಸ್ತಿಯನ್ನೆಲ್ಲ ತಮ್ಮ ಹೆಸರಿಗೆ ಬರೆಸಿಕೊಂಡು ನಿರ್ದಾಕ್ಷಿಣ್ಯವಾಗಿ ದಯೆಯಿಲ್ಲದೆ ಆಕೆಯನ್ನು ತಮ್ಮ ಮನೆಯಿಂದ ಹೊರಗೆ ಓಡಿಸುತ್ತಾರೆ. ಇಂತಹ ಘಟನೆಗಳನ್ನು ನಾವು ಪ್ರತಿದಿನ ಕೇಳುತ್ತೇವೆ. ಹೇಗೆ ಮಕ್ಕಳು ತಮ್ಮ ಹೆತ್ತ ತಾಯಿ ತಂದೆಯನ್ನು ಒಡೆಯುತ್ತಾರೆ, ಅವರಿಗೆ ಕಿರುಕುಳ ಕೊಡುತ್ತಾರೆ, ಅವರನ್ನು ಟೀಕಿಸುತ್ತಾರೆ. ಈಗಿನ ಕಾಲದ ಮಾನವ ಗೌರವವನ್ನು ಮರೆತು ಬಿಟ್ಟಿದ್ದಾನೆ. ನಿನ್ನ ತಂದೆ ತಾಯಿಯರನ್ನು ಗೌರವಿಸು, ಅವರ ಮಾತಿಗೆ ಕಿವಿಗೊಡು ಎನ್ನುತ್ತದೆ ದೇವರ ವಾಕ್ಯ. ಎಷ್ಟು ಜನ ಈ ದೇವರ ವಾಕ್ಯವನ್ನು ಆಲಿಸಿ ಅದರ ಪಾಲನೆ ಮಾಡುತ್ತಿದ್ದಾರೆ?
ಎಲ್ಲರೂ ಸಹ ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ತಂದೆ ತಾಯಿಯರನ್ನ ಬಲಿಪಶುಗಳನ್ನಾಗಿಸಿಕೊಳ್ಳುತ್ತಿದ್ದಾರೆ. ಇಗೋ, ಇಲ್ಲಿ ಯೇಸು ತನ್ನ ತಾಯಿಯನ್ನು ಭೇಟಿಯಾಗುತ್ತಾರೆ. ತಾನು ಹಾಲುಣಿಸಿ ಬೆಳೆಸಿದ ಮಗು ಇಂದು ಮರಣದಂಡನೆಗೆ ಗುರಿಯಾದ ಖೈದಿಯಾಗಿದ್ದಾನೆ. ತಲೆಯ ಮೇಲೆ ಮುಳ್ಳಿನ ಕಿರೀಟ, ಬೆನ್ನಿನ ಮೇಲೆ ಶಿಲುಬೆ, ಮುಖದ ಮೇಲೆ ಗಾಯ, ಮೈಯೆಲ್ಲ ಚಾಟಿ ಏಟುಗಳು. ಯಾವ ತಾಯಿ ತಾನೇ ಈ ಕಷ್ಟವನ್ನು ಸಹಿಸಿಕೊಳ್ಳುವಳು? ಪ್ರಭುವೇ, ನಿಮ್ಮ ಜೀವಮಾನವಿಡೀ ನೀವು ನಿಮ್ಮ ತಾಯಿಯನ್ನು ಪ್ರೀತಿಸಿದ್ದೀರಿ. ನಿಮ್ಮ ಕಡೆಯ ಕ್ಷಣದಲ್ಲಿ ಆಕೆಯನ್ನು ನಿಮ್ಮ ಆಪ್ತ ಶಿಷ್ಯ ಯೌವಾನನ ವಶಕ್ಕೆ ಒಪ್ಪಿಸಿದ್ದೀರಿ. ಪ್ರಭು, ನಾವು ಸಹ ತಮ್ಮ ಹಾಗೆ ತಾಯಿಯನ್ನು ಗೌರವಿಸಲು, ಅವರಿಗೆ ಸೇವೆ ಸಲ್ಲಿಸಲು ಹಾಗೂ ಅವರು ಪಡುವ ಕಷ್ಟದ ಕೆಲಸಕ್ಕೆ, ಅವರು ಮಾಡುವ ನಿಸ್ವಾರ್ಥ ತ್ಯಾಗಕ್ಕೆ ನಾವು ಅವರಿಗೆ ಚಿರಋಣಿಗಳಾಗಿರುವ ಕೃಪೆಯನ್ನು ದಯಪಾಲಿಸಿರಿ. ತಂದೆ ತಾಯಿಯರಲ್ಲಿ ದೇವರನ್ನು ನಾವು ಕಾಣುವಂತಾಗಲಿ ಪ್ರಭು. ಆಮೇನ್. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಐದನೆಯ ಸ್ಥಳ, ಸಿರೇನ್ಯದ ಸಿಮೋನನು ಶಿಲುಬೆ ಹೊತ್ತು ಯೇಸುವಿಗೆ ಸಹಕರಿಸುತ್ತಾನೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರಗಳನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಒಂದು ಹಿಂದೂ ಕುಟುಂಬದವರು ಹಸಿವಿನಿಂದ ಕಷ್ಟಪಡುತ್ತಿರುವ ವಿಷಯವನ್ನು ತಿಳಿದ ಮದರ್ ತೆರೇಸಾ ಆ ಕುಟುಂಬದವರಿಗಾಗಿ ಸ್ವಲ್ಪ ಅಕ್ಕಿಯನ್ನು ತೆಗೆದುಕೊಂಡು ಹೋಗಿ ಕೊಡುತ್ತಾರೆ. ಕೃತಜ್ಞತೆಯಿಂದ ಅಕ್ಕಿ ಸ್ವೀಕರಿಸಿದ ಆ ಮನೆಯ ಮಹಿಳೆ ಆ ಅಕ್ಕಿಯನ್ನು 2 ಭಾಗ ಮಾಡಿ ಒಂದನ್ನು ತೆಗೆದುಕೊಂಡು ಹೋಗಿ ಪಕ್ಕದಲ್ಲಿರುವ ಒಂದು ಮುಸ್ಲಿಂ ಕುಟುಂಬಕ್ಕೆ ಕೊಡುತ್ತಾಳೆ. ಇದನ್ನು ಅಚ್ಚರಿಯಿಂದ ನೋಡಿದ ಮದರ್ ತೆರೇಸಾ ಆಕೆಯ ಬಗ್ಗೆ ಈ ವಿಷಯವಾಗಿ ವಿಚಾರಿಸಿದಾಗ ಆಕೆ ಕೊಟ್ಟ ಉತ್ತರ ಹೀಗಿತ್ತು: ನಾವು ಸಹ ಹಸಿವಿನಿಂದ ನರಳುತ್ತಿದ್ದೇವೆ. ಆ ಕುಟುಂಬವೂ ಸಹ ಹಸಿವಿನಿಂದ ಇದೆ. ಅವರ ಕುಟುಂಬದಲ್ಲೂ ಸಹ ಮಕ್ಕಳಿವೆ. ದೇವರು ನಮಗೆ ಕೊಟ್ಟಿದ್ದನ್ನು ಅವರೊಂದಿಗೆ ಹಂಚಿಕೊಂಡಿದ್ದೇನೆ ಅಷ್ಟೇ ಎಂತಾಳೆ ಆ ಮಹಿಳೆ. ಪ್ರಭು, ನೀವು ನಮಗೆ ಕೊಡುವ ಆಜ್ಞೆ ಏನೆಂದರೆ, ನಾನು ನಿಮ್ಮನ್ನು ಪ್ರೀತಿಸಿದಂತೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಯೇಸುವೆ, ಸಿರೇನ್ಯದ ಸಿಮೋನನು ನಿಮ್ಮ ಶಿಲುಬೆಯನ್ನು ಹೊರಲು ನಿರಾಕರಿಸಬಹುದಿತ್ತು. ಆದರೂ ಆ ಸೈನಿಕರ ಬಲವಂತಕ್ಕೆ ಒಪ್ಪಿಕೊಂಡು ನಿಮಗೆ ಸಹಾಯ ಮಾಡುತ್ತಾನೆ. ಆದರೆ ನಿಮ್ಮ ಯಾತನೆಯನ್ನು ಕಂಡು ಇನ್ನಷ್ಟು ದೂರ ನಿಮ್ಮೊಂದಿಗೆ ಪ್ರಯಾಣಿಸುತ್ತಾನೆ. ಪ್ರಭುವೇ, ಎಷ್ಟೋ ಸಾರಿ ನಾವು ನಮಗೆ ಸಹಾಯ ಮಾಡಿದವರಿಗೆ ಮಾತ್ರ ಸಹಾಯ ಮಾಡುತ್ತೇವೆ. ನಾನೇಕೆ ಸಹಾಯ ಮಾಡಬೇಕು ಎನ್ನುವ ಪ್ರಶ್ನೆ ಸಹ ನಮ್ಮನ್ನು ಕಾಡುತ್ತದೆ. ಒಳ್ಳೆಯ ಕೆಲಸ ಮಾಡಲು 100 ಸಾರಿ ಆಲೋಚಿಸುವ ನಾವು ಕೆಟ್ಟ ಕಾರ್ಯಗಳಲ್ಲಿ ಇತರರೊಂದಿಗೆ ಭಾಗಿಯಾಗುತ್ತೇವೆ. ಎಷ್ಟೋ ಸಾರಿ ನನ್ನ ಸಹಾಯ, ದಯೆ, ಕರುಣೆ, ಪ್ರೀತಿ, ಮಮತೆ ಈ ಎಲ್ಲವೂ ಸಹ ನನಗೆ ತಿಳಿದಿರುವ ವ್ಯಕ್ತಿಗಳಿಗೆ, ನನ್ನ ಸ್ವಂತದವರಿಗೆ ಮತ್ತು ನನಗೆ ಉಪಕಾರ ಮಾಡಿದವರಿಗೆ ಮಾತ್ರ ಸೀಮಿತವಾಗಿದೆ. ಪ್ರಭು, ಇನ್ನು ಮುಂದೆಯಾದರೂ ನಾನು ಇತರರಿಗೆ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸುವ ಮನೋಭಾವವನ್ನು ನನಗೆ ಕರುಣಿಸಿರಿ. ಆಮೇನ್.
ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆರನೆಯ ಸ್ಥಳ, ವೆರೋನಿಕಾ ಯೇಸುವಿನ ಮುಖ ಒರೆಸುತ್ತಾಳೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರಗಳನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ರಕ್ಷಕ ಸಭೆಗೆ ಸೇರಿದ ಸಂತರುಗಳಲ್ಲಿ ಒಬ್ಬರಾದ ಸಂತ ಕ್ಲೆಮೆಂಟ್ ಮೇರಿ ಆಫ್ ತಾವು ನಡೆಸುತ್ತಿದ್ದ ಅನಾಥಾಶ್ರಮದ ಮಕ್ಕಳಿಗೆ ಊಟ ಇಲ್ಲದಿರುವುದನ್ನು ಕಂಡು ಆ ಊರಿನಲ್ಲಿ ಇದ್ದ ಒಂದು ಬೇಕರಿಯ ಮಾಲೀಕನ ಬಳಿಗೆ ಹೋಗಿ ಅನಾಥ ಮಕ್ಕಳಿಗಾಗಿ ಸ್ವಲ್ಪ ರೊಟ್ಟಿಗಳನ್ನು ಕೊಡಿ ಎಂದು ಕೇಳಿಕೊಳ್ಳುತ್ತಾರೆ. ಆ ಬೇಕರಿಯ ಮಾಲೀಕ ನಿರ್ದಾಕ್ಷಿಣ್ಯವಾಗಿ ಸಂತ ಕ್ಲೆಮೆಂಟ್ ಅವರ ಮುಖಕ್ಕೆ ಉಗುಳುತ್ತಾನೆ ಮತ್ತು ತಾನು ಏನೂ ಕೊಡುವುದಿಲ್ಲ, ಹೋಗು ಎಂದು ಗದರಿಸುತ್ತಾನೆ. ಆದರೆ ಸಂತ ಕ್ಲೆಮೆಂಟರು ಏನೂ ಕೋಪ ಮಾಡಿಕೊಳ್ಳದೆ ಉಗುಳನ್ನು ತಮ್ಮ ಕೈಯಿಂದ ಹೊರೆಸುತ್ತಾ, ಇದು ನನಗೆ, ಈಗ ನನ್ನ ಮಕ್ಕಳಿಗೆ ಏನಾದರೂ ಕೊಡಿ ಎಂದು ಕೇಳಿಕೊಳ್ಳುತ್ತಾರೆ. ಮನಮರುಗಿದ ಆ ಬೇಕರಿಯ ಮಾಲೀಕ ಅವರಿಗೆ ಬೇಕಾದಷ್ಟು ರೊಟ್ಟಿಗಳನ್ನು ಕೊಟ್ಟು ಕಳುಹಿಸುತ್ತಾನೆ. ಮತ್ತಾಯ 10:42 ನಾವು ಓದುತ್ತೇವೆ, ಯಾರಾದರೂ ಈ ಚಿಕ್ಕವರಲ್ಲಿ ಒಬ್ಬನಿಗೆ ಅವನು ನನ್ನ ಶಿಷ್ಯನೆಂದು ಕುಡಿಯಲು 1 ಲೋಟ ತಣ್ಣೀರನ್ನು ಕೊಟ್ಟರು ಅದಕ್ಕೆ ತಕ್ಕ ಪ್ರತಿಫಲವನ್ನು ಪಡೆಯದೆ ಹೋಗನು. ವೆರೋನಿಕಾ ಧೀರ ಮಹಿಳೆ. ತನ್ನ ಬಳಿ ಯೇಸುವಿಗೆ ಕೊಡಲು ಏನೂ ಇರಲಿಲ್ಲ. ಆಕೆಯ ಬಳಿ ಇದ್ದದ್ದು ಪುಟ್ಟ ಕರವಸ್ತ್ರ ಮಾತ್ರ. ಕನಿಷ್ಠ ಪಕ್ಷ ನಾನು ಯೇಸುವಿನ ಮುಖವನ್ನಾದರೂ ಅದರಿಂದ ಹೊರೆಸಬಹುದು ಎಂದು ಸೈನಿಕರನ್ನು ಲೆಕ್ಕಿಸದೆ ಧೈರ್ಯದಿಂದ ಮಧ್ಯೆ ನುಗ್ಗಿ ಯೇಸುವಿನ ಮುಖವನ್ನು ಒರೆಸುತ್ತಾಳೆ. ಸ್ವಾಮಿ ಯೇಸುವೆ, ಎಷ್ಟೋ ಸಾರಿ ನನಗೆ ಪರರಿಗೆ ಸಹಾಯ ಮಾಡುವ ಅವಕಾಶವಿದ್ದರೂ ಸಹ ಸಹಾಯ ಮಾಡದೆ ಸುಮ್ಮನೆ ಕೂತು ಬಿಟ್ಟಿದ್ದೇನೆ. ನನ್ನಿಂದ ಏನೂ ಮಾಡಲು ಅಸಾಧ್ಯ ಎಂದೆಲ್ಲ ಎಷ್ಟೋ ಸಾರಿ ನಾನು ಸುಮ್ಮನಾಗಿದ್ದೇನೆ. ಎಷ್ಟೋ ಸಾರಿ ಬೇರೆಯವರು ನನ್ನನ್ನು ಟೀಕಿಸಬಹುದು ಎಂದೂ ಸಹ ಸಹಾಯ ಮಾಡಲು ಮುಂದಾಗಲಿಲ್ಲ. ಪ್ರಭು, ಇನ್ನು ಮುಂದೆಯಾದರೂ ಇತರರ ಟೀಕೆ, ಗೇಲಿ, ನಿಂದನೆಗೆ ಕಿವಿಗೊಡದೆ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವ ಶುದ್ಧ ಮನಸ್ಸನ್ನು ನನಗೆ ಕರುಣಿಸಿರಿ. ಆಮೇನ್. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಏಳನೆಯ ಸ್ಥಳ, ಯೇಸು 2ನೆಯ ಸಾರಿ ನೆಲಕ್ಕೆ ಬೀಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರಗಳನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. 29 ಫೆಬ್ರವರಿ 2025. ಒಂದು ದುಃಖದ ಘಟನೆ ಕೇರಳದ ಕೊಟ್ಟಾಯಂ ಎಂಬ ಊರಿನಲ್ಲಿ ನಡೆಯುತ್ತದೆ. ಶೈನಿ ಎಂಬ ತಾಯಿ
ಅಳೀನಾ ಹಾಗೂ ಇವಾನಾ ಎಂಬ ಇಬ್ಬರು ಹೆಣ್ಣು ಮಕ್ಕಳ ಜೊತೆ ರೈಲ್ವೆ ಹಳಿಯ ಮೇಲೆ ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ. ಇವರ ಈ ನಿರ್ಧಾರಕ್ಕೆ ಕಾರಣ ಬಿರುಕು ಬಿಟ್ಟ ಕುಟುಂಬ ಜೀವನ, ಗಂಡನ ಕುಡುಕುತನ, ಜೂಜಾಟ ಹಾಗೂ ಕಿರುಕುಳ. ಇದನ್ನು ತಾಳಲಾರದೆ ಇಂತಹ ನಿರ್ಧಾರವನ್ನು ಅವರು ಕೈಗೊಳ್ಳುತ್ತಾರೆ. ಇಂದಿನ ಸಮಾಜವನ್ನು ನಾವು ಗಮನಿಸಿದಾಗ ವಿವಾಹ ವಿಚ್ಛೇದನಗಳು, ಮುರಿದು ಬಿದ್ದ ಕುಟುಂಬಗಳು, ಮುರಿದು ಬಿದ್ದ ಮದುವೆಗಳ ಸಂಖ್ಯೆಯೇ ಜಾಸ್ತಿ. ಕುಟುಂಬ ಜೀವನ ಕಷ್ಟದ ಜೀವನವಾಗಿದೆ. ಎಷ್ಟೋ ಜನರು ಈ ಜೀವನವೇ ಬೇಡ ಎಂದು ಆತ್ಮಹತ್ಯೆಗೆ ಶರಣಾಗುತ್ತಿದ್ದಾರೆ. ಕುಟುಂಬ ಜೀವನದ ದೈಹಿಕ ಚಿತ್ರಹಿಂಸೆ ಹಾಗೂ ಮಾನಸಿಕ ವೇದನೆ ಅವರನ್ನು ಬಲಹೀನಗೊಳಿಸುತ್ತಿದೆ. ಅವರು ಎಡವಿ ಬೀಳುತ್ತಿದ್ದಾರೆ. ಇಂದು ಸ್ವಾಮಿ ಯೇಸು ಸಹ ಎರಡನೆಯ ಬಾರಿ ಎಡವಿ ನೆಲಕ್ಕೆ ಬೀಳುತ್ತಾರೆ. ಆದರೆ ಅವರು ಮತ್ತೆ ಮೇಲಕ್ಕೆ ಹೇಳುತ್ತಾರೆ. ಕಾರಣ ಅವರ ತಂದೆಯ ಚಿತ್ತ. ಆ ಚಿತ್ತವನ್ನು ಅವರು ನೆರವೇರಿಸಿಯೇ ಆಗಬೇಕು. ಆದುದರಿಂದ ದೈಹಿಕವಾಗಿ ಬಲಹೀನವಾಗಿದ್ದರೂ ಎದೆಗುಂದದೆ ಮೇಲೆದ್ದು ಮುಂದೆ ಸಾಗುತ್ತಾರೆ. ಪ್ರಿಯ ಯೇಸುವೆ, ನಮ್ಮ ಕುಟುಂಬ ಜೀವನದಲ್ಲಿ ಕಷ್ಟಗಳು, ತೊಂದರೆಗಳು ಬಂದಾಗ ಭಯದಿಂದ ಹೆದರಿ ಓಡಿ ಹೋಗದೆ ಆ ಕಷ್ಟಗಳನ್ನು, ತೊಂದರೆಗಳನ್ನು, ಸಮಸ್ಯೆಗಳನ್ನು ಧೈರ್ಯದಿಂದ ಎದುರಿಸುವ ಶಕ್ತಿಯನ್ನು ನೀಡಿರಿ. ನಮ್ಮ ಕುಟುಂಬ ಜೀವನದಲ್ಲಿ ನಮಗೆ ಎದುರಾಗುವ ಎಲ್ಲ ಕಷ್ಟ, ನೋವು, ತೊಂದರೆ, ಪರೀಕ್ಷೆ, ಪ್ರಲೋಭನೆಗಳು ಎಲ್ಲಕ್ಕಿಂತಲೂ ಮಿಗಿಲಾಗಿ ಆತ್ಮಹತ್ಯೆ ಎನ್ನುವ ಶತ್ರುವನ್ನು ಎದುರಿಸಲು ನಮ್ಮನ್ನು ಬಲಪಡಿಸಿರಿ. ಕುಟುಂಬ ಜೀವನದಲ್ಲಿ ಎಡವಿ ಬಿದ್ದಾಗ ಮತ್ತೆ ಎದ್ದು ಧೈರ್ಯದಿಂದ ಮುನ್ನಡೆಯುವ ವರವನ್ನು ದಯಪಾಲಿಸಿರಿ. ಆಮೇನ್. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಎಂಟನೆಯ ಸ್ಥಳ, ಜೆರುಸಲೇಮಿನ ಪುಣ್ಯ ಸ್ತ್ರೀಯರಿಗೆ ಯೇಸು ಸಾಂತ್ವನ ನೀಡಿದರು. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರಗಳನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಸಂತ ವೆರೋನಿಕಮ್ಮ ತನ್ನ ಮಗನಿಗಾಗಿ ಕಣ್ಣೀರು ಹಾಕಿ ಪ್ರಾರ್ಥಿಸದ ದಿನವೇ ಇಲ್ಲ. ಪ್ರತಿದಿನ ತನ್ನ ಮಗನ ಮನಪರಿವರ್ತನೆಗಾಗಿ ಆಕೆ ಕಣ್ಣೀರು ಹಾಕಿ ಪ್ರಾರ್ಥಿಸುತ್ತಿದ್ದಳು. ಅಗಸ್ತೀನ್ ಆಕೆಯ ಮಗ. ತಪ್ಪಾದ ದಾರಿ ಹಿಡಿದಿದ್ದ. ಆತನು ಮಾಡದ ಪಾಪ ಇರಲಿಲ್ಲ. ಎಲ್ಲ ದುರಭ್ಯಾಸಗಳನ್ನು ಕಲಿತುಕೊಂಡಿದ್ದ. ಜ್ಞಾನವನ್ನು ಗಳಿಸಬೇಕು ಎಂದು ದೇವರನ್ನು ತೊರೆದು ನಾಸ್ತಿಕ ಬದುಕನ್ನು ಅವಲಂಬಿಸಿದ್ದ. ಆದರೆ ಆತನ ತಾಯಿಯ ಕಣ್ಣೀರು ವ್ಯರ್ಥವಾಗಲಿಲ್ಲ. ಅಗಸ್ತೀನ್ ಒಂದು ದಿನ ತನ್ನ ತಪ್ಪನ್ನು ಅರಿತು ದೇವರಿಗೆ ಅಭಿಮುಖನಾದ. ದೀಕ್ಷಾಸ್ಥಾನ ಸ್ವೀಕರಿಸಿ ಒಬ್ಬ ಗುರುವಾಗಿ ದೀಕ್ಷೆಯನ್ನು ಪಡೆದರು ಮತ್ತು ಧರ್ಮಾಧ್ಯಕ್ಷರಾಗಿಯೂ ಸಹ ಆಯ್ಕೆಯಾದರು. ಧರ್ಮಸಭೆಗೆ ಸಂತ ಅಗಸ್ಟೀನರ ಕೊಡುಗೆ ಅಪಾರ. ಇಂದು ಅವರನ್ನು ಧರ್ಮಸಭೆ ಸಂತರು ಹಾಗೂ ಧರ್ಮ ಪಂಡಿತರು ಎಂದು ಗೌರವಿಸುತ್ತಿದೆ. ಅಂದು ಆ ತಾಯಿಯ ಕಣ್ಣೀರಿನ ಪ್ರಾರ್ಥನೆ ಅಗಸ್ತೀನರ ಮನಪರಿವರ್ತನೆಗೆ ಕಾರಣವಾಯಿತು. ಸರ್ವೇಶ್ವರ ಸ್ವಾಮಿ ಇಂತೆನ್ನುತ್ತಾರೆ, ಈಗಲಾದರೂ ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಳ್ಳಿ. ಉಪವಾಸ ಕೈಗೊಂಡು ಅತ್ತು ಗೋಳಾಡಿ ನಿಮ್ಮ ಉಡುಪುಗಳನ್ನು ಅಲ್ಲ
ನಿಮ್ಮ ಹೃದಯಗಳನ್ನು ಸೀಳಿಕೊಳ್ಳಿರಿ. ನಿಮ್ಮ ದೇವರಾದ ಸರ್ವೇಶ್ವರ ಸ್ವಾಮಿಯ ಕಡೆಗೆ ತಿರುಗಿಕೊಳ್ಳಿ. ಕಣ್ಣೀರು ಬಲಹೀನತೆಯ ಸಂಕೇತವಲ್ಲ. ಪರರಿಗಾಗಿ ನಾವು ಹಾಕುವ ಕಣ್ಣೀರು ನಿಮ್ಮೊಂದಿಗೆ ನಾವಿದ್ದೇವೆ ಎಂಬ ನಮ್ಮ ಕಾಳಜಿಯನ್ನು ತೋರಿಸುತ್ತದೆ. ಆ ಜೆರುಸಲೇಮ್ ಸ್ತ್ರೀಯರ ಕಣ್ಣೀರನ್ನು ನೋಡಿ ಯೇಸು ತಮ್ಮ ನೋವನ್ನು ಮರೆತು ಅವರಿಗೆ ಸಾಂತ್ವನ ನೀಡುತ್ತಾರೆ. ನನಗಾಗಿ ಅಳಬೇಡಿರಿ, ನಿಮಗಾಗಿ ಮತ್ತು ನಿಮ್ಮ ಮಕ್ಕಳಿಗಾಗಿ ಅಳಿರಿ ಎನ್ನುತ್ತಾರೆ ಯೇಸು. ಹೌದು, ಇಂದು ಎಷ್ಟೋ ತಂದೆ ತಾಯಿಯರು ತಮ್ಮ ಮಕ್ಕಳಿಗಾಗಿ, ಅವರ ಮನಪರಿವರ್ತನೆಗಾಗಿ, ಅವರ ದುಶ್ಚಟಗಳ ಬಿಡುಗಡೆಗಾಗಿ ಕಣ್ಣೀರು ಹಾಕುತ್ತಿದ್ದಾರೆ. ಅವರು ಹಾಕುವ ಕಣ್ಣೀರನ್ನು ವರ್ಣಿಸಲು ಸಾಧ್ಯವಿಲ್ಲ. ಎಷ್ಟೋ ತಂದೆ ತಾಯಿಯರಿಗೆ ತಮ್ಮ ಮಕ್ಕಳು ತಮ್ಮ ಜೀವನವನ್ನು ಹಾಳು ಮಾಡಿಕೊಂಡಿದ್ದಾರೆಲ್ಲ ಎಂಬ ವ್ಯಸನವಿದೆ. ಸ್ವಾಮಿ ಯೇಸುವೆ, ಇದೋ ಇಂದು ದಾರಿ ತಪ್ಪಿದ ಮಕ್ಕಳನ್ನು ನಿಮಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ. ಈ ಮಕ್ಕಳು ತಮ್ಮ ತಂದೆ ತಾಯಿಯರನ್ನು ಸಂತೈಸುವ ಮನಸ್ಸನ್ನು ಹೊಂದಿ ದುಷ್ಟ ಚಟಗಳನ್ನು ಬಿಟ್ಟು ಒಳ್ಳೆಯ ಮಾರ್ಗದಲ್ಲಿ ನಡೆಯಲು ಬೇಕಾದ ಕೃಪೆಯನ್ನು ಇವರಿಗೆ ದಯಪಾಲಿಸಿರಿ. ಆಮೇನ್. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಒಂಬತ್ತನೆಯ ಸ್ಥಳ. ಯೇಸು ಮೂರನೆಯ ಸಾರಿ ನೆಲಕ್ಕೆ ಬೀಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರಗಳನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ನಿನ್ನ ಹೆಸರು ಪೇತ್ರ. ಈ ಬಂಡೆಯ ಮೇಲೆ ನನ್ನ ಧರ್ಮಸಭೆಯನ್ನು ಕಟ್ಟುವೆನು. ಪಾತಾಳ ಲೋಕದ ಶಕ್ತಿಯಿಂದ ಅದನ್ನು ಎಂದಿಗೂ ಜಯಿಸಲಾರದು ಎಂದು ಯೇಸು ನುಡಿಯುತ್ತಾರೆ. ಆದರೆ ಇಂದು ಏನಾಗಿದೆ ಯೇಸು ಸ್ವಾಮಿ ಕಟ್ಟಿದ ಆ ಧರ್ಮಸಭೆಗೆ? ಇಂದು ಪಾತಾಳದ ಶಕ್ತಿಗಿಂತ ಮಾನವನೇ ಈ ಧರ್ಮಸಭೆಯನ್ನು ಅಲಿಸಲು ಪ್ರಯತ್ನಿಸುತ್ತಿದ್ದಾನೆ. ನಮ್ಮ ಸ್ವಾರ್ಥಕ್ಕಾಗಿ, ಅಧಿಕಾರದ ಆಸೆಗಾಗಿ, ಹಣದ ವ್ಯಾಮೋಹದಿಂದ ತಮ್ಮ ಸ್ವಂತ ಅಭಿಲಾಷೆಗಳನ್ನು ಈಡೇರಿಸಲು ಎಷ್ಟೋ ಜನ ಇಂದು ಈ ಧರ್ಮಸಭೆಯನ್ನು ಪದೇ ಪದೇ ಕೆಳಕ್ಕೆ ದಬ್ಬುತ್ತಿದ್ದಾರೆ. ಜಾತಿಯ ಹೆಸರಿನಲ್ಲಿ ಧರ್ಮಸಭೆಯ ವಿಭಜನೆ, ಭಾಷೆಯ ಹೆಸರಿನಲ್ಲಿ ಧರ್ಮಸಭೆಯನ್ನು ಮುರಿಯುತ್ತಿರುವವರು ಹಲವರು. ಹಣದ ವ್ಯಾಮೋಹದಿಂದ ಧರ್ಮಸಭೆಯ ಘನತೆ ಹಾಗೂ ಗೌರವಕ್ಕೆ ಚ್ಯುತಿ ತರುವವರು ಇತರರು. ಅಧಿಕಾರವನ್ನು ತಮ್ಮ ಸ್ವಾರ್ಥಕ್ಕಾಗಿ ದುರ್ಬಳಕೆ ಮಾಡುತ್ತಿರುವವರು ಅನೇಕರು. ದೇವರ ಕರೆಯನ್ನು ಹೊಂದಿ ಶುಭ ಸಂದೇಶವನ್ನು ಸಾರಿ ಧರ್ಮಸಭೆಯನ್ನು ಕಟ್ಟಲು ಕರೆ ಹೊಂದಿದವರೇ ಇಂದು ಧರ್ಮಸಭೆಯನ್ನು ಪಾತಾಳಕ್ಕೆ ದಬ್ಬಲು ಯತ್ನಿಸುತ್ತಿದ್ದಾರೆ. ಇವರು ಮಾಡುವ ಪ್ರತಿಯೊಂದು ಕಾರ್ಯ ಯೇಸುವನ್ನು ಮತ್ತೆ ಮತ್ತೆ ಕೆಳಕ್ಕೆ ಬೀಳಿಸುತ್ತಿದೆ. ಲೂಕ 11:46 ನಾವು ಓದುತ್ತೇವೆ, ಧರ್ಮಶಾಸ್ತ್ರಿಗಳೇ ನಿಮಗೆ ಧಿಕ್ಕಾರ, ಹೊರಲಾರದ ಹೊರೆಗಳನ್ನು ನೀವು ಜನರ ಮೇಲೆ ಹೇರುತ್ತೀರಿ, ನೀವಾದರೂ ಕಿರು ಬೆರಳಿನಿಂದ ಕೂಡ ಅವುಗಳನ್ನು ಮುಟ್ಟುವುದಿಲ್ಲ. ಪ್ರಭು ಯೇಸುವೆ, ಎಷ್ಟೋ ಸಾರಿ ದೇವರ ಸೇವೆಗಾಗಿ ಕರೆ ಹೊಂದಿದವರು ಅವರು ನಡೆಸುವ ಜೀವನದಿಂದ ನಿಮ್ಮನ್ನು ನೆಲಕ್ಕೆ ಮತ್ತೆ ಮತ್ತೆ ದಬ್ಬುತ್ತಾರೆ. ಸ್ವಾಮಿ, ಎಷ್ಟೋ ಸಾರಿ ದೇವರ ಸೇವೆ ಹಾಗೂ ಜನರ ಸೇವೆ ಮಾಡುವ ಬದಲು
ಬೇರೆ ಎಲ್ಲ ರೀತಿಯ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಿದ್ದಾರೆ. ಪ್ರಭು, ಇವರು ಮಾಡುವ ಕೆಲಸದ ಮಹತ್ವವನ್ನು ಅರಿತು ಶುಭ ಸಂದೇಶವನ್ನು ಸಾರುವುದರಲ್ಲಿಯೂ ನಿಮ್ಮ ಧರ್ಮಸಭೆಯನ್ನು ಕಟ್ಟುವುದರಲ್ಲಿಯೂ ತಮ್ಮ ಕರ್ತವ್ಯದಲ್ಲಿ ವಿಫಲರಾದಾಗ ಆತ್ಮಸ್ಥೈರ್ಯವನ್ನು ಕಳೆದುಕೊಳ್ಳದೆ ನಿಮ್ಮಂತೆ ಎದ್ದು ನಿಂತು ಮುಂದೆ ಸಾಗಲು ಬೇಕಾದ ಕೃಪೆಯನ್ನು ದಯಪಾಲಿಸಿರಿ. ನಮಗಿರುವ ದುರಾಸೆ, ಹೆಸರು ಮಾಡುವ ಆಸೆ, ಹಣದಾಸೆ, ಅಧಿಕಾರದ ಆಸೆ, ಅಂತಸ್ತು ಶೇಖರಿಸುವ ಆಸೆ, ಪ್ರಖ್ಯಾತಿ ಹೊಂದುವ ಆಸೆ ಎಂಬ ಈ ಲೋಕದ ಆಶಾಪಾಶಗಳಿಂದ ದೂರವಾಗಿ ನಿಮ್ಮ ಸಲುವಾಗಿ ಮತ್ತು ನಿಮ್ಮ ಶುಭ ಸಂದೇಶದ ಸಲುವಾಗಿ ಎಲ್ಲವನ್ನೂ ತೊರೆದು ನಿಮ್ಮ ನೈಜ ಹಿಂಬಾಲಕರಾಗಲು ಬೇಕಾದ ಕೃಪೆಯನ್ನು ನಮಗೆ ದಯಪಾಲಿಸಿರಿ ಸ್ವಾಮಿ. ಆಮೇನ್. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಹತ್ತನೆಯ ಸ್ಥಳ, ಯೇಸುವಿನ ಬಟ್ಟೆಗಳನ್ನು ಕಳಚಿ ಬೆತ್ತಲೆಗೊಳಿಸುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರಗಳನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಆಗಸ್ಟ್ 25, 2008 ಒಡಿಸ್ಸಾ ರಾಜ್ಯದ ಕಂಧಮಾಲ್ ಎಂಬ ಜಿಲ್ಲೆಯಲ್ಲಿ ಕ್ರೈಸ್ತರ ವಿರುದ್ಧ ಚಿತ್ರಹಿಂಸೆ ಪ್ರಾರಂಭವಾಯಿತು. ಈ ಚಿತ್ರಹಿಂಸೆಗೆ ಒಳಗಾದವರು ಅನೇಕರು ತಮ್ಮ ಜೀವ ಮನೆಮಠಗಳನ್ನು ಕಳೆದುಕೊಳ್ಳುತ್ತಾರೆ. ಅನೇಕ ಕನ್ಯಾಸ್ತ್ರೀಯರನ್ನು, ಮಹಿಳೆಯರನ್ನು ಹೀನಾಯವಾಗಿ ಅತ್ಯಾಚಾರ ಮಾಡಲಾಗುತ್ತದೆ. ಅನೇಕ ದೇವಾಲಯಗಳನ್ನು, ಶಾಲೆಗಳನ್ನು ಸುಟ್ಟು ಧ್ವಂಸ ಮಾಡುತ್ತಾರೆ. ಈ ಚಿತ್ರಹಿಂಸೆಗೆ ಒಳಗಾದವರಲ್ಲಿ ಫಾದರ್ ಥೋಮಸ್ ಚಲ್ಲಾನ್ ಎಂಬುವವರು ಸಹ ಒಬ್ಬರು. ಇವರನ್ನು ಆ ಹಿಂಸಕರು ಹಿಡಿದು ಇವರನ್ನು ಹೊಡೆದು ಬಡಿದು ಇವರ ಬಟ್ಟೆಗಳನ್ನು ಬಿಚ್ಚಿ ನಗ್ನರಾಗಿ ಇವರನ್ನು ದಾರಿಯುದ್ದಕ್ಕೂ ಮೆರವಣಿಗೆ ಮಾಡುತ್ತಾರೆ. ಇವರು ಕೊಟ್ಟ ಸಂಭಾಷಣೆಯಲ್ಲಿ ಇವರು ನುಡಿದಂತಹ ವಾಕ್ಯ ಇದು: ಆ ಜನರು ನನ್ನನ್ನು ಹೊಡೆದರು, ಬಡಿದರು, ಅಸಹ್ಯ ಪದಗಳಿಂದ ನನ್ನನ್ನು ಬೈದರು. ಇದ್ಯಾವುದೂ ನನಗೆ ಅತೀವ ನೋವು ತರಲಿಲ್ಲ. ಆದರೆ ನನ್ನಿಂದ ಮತ್ತು ಧರ್ಮಸಭೆಯಿಂದ ಸಹಾಯ ಪಡೆದ ಅನೇಕರು ಆ ನನ್ನ ಚಿಂತಾಜನಕ ಸ್ಥಿತಿಯನ್ನು ಕಂಡು ಮೂಕ ವಿಸ್ಮಿತರಾಗಿ ನಿಂತಿದ್ದರೇ ವಿನಃ ಯಾರೂ ಸಹ ನನ್ನನ್ನು ರಕ್ಷಿಸಲು, ನನಗೆ ಸಹಾಯ ಮಾಡಲು ಮುಂದೆ ಬರಲಿಲ್ಲ. ಈ ಜನರನ್ನು ಕಂಡಾಗ ನನಗೆ ತುಂಬ ನೋವು ಉಂಟಾಯಿತು ಎಂದು ಹೇಳುತ್ತಾರೆ. ಪ್ರವಾದಿ ಯೆಶಾಯನ ಗ್ರಂಥದಲ್ಲಿ ನಾವು ಓದುತ್ತೇವೆ: ಆತನು ಬಾಧೆಗೊಳಗಾದರೂ ಹಿಂಸಿಸಲ್ಪಟ್ಟರೂ ಆತನು ತನ್ನ ಬಾಯನ್ನು ತೆರೆಯಲೇ ಇಲ್ಲ. ವಧಿಸುವುದಕ್ಕೆ ತರಲ್ಪಡುವ ಕುರಿಮರಿಯಂತೆ ಉಣ್ಣೆ ಕತ್ತರಿಸುವವರ ಮುಂದೆ ಇದ್ದ ಕುರಿಯ ಹಾಗೆ ಅವನು ಮೌನವಾಗಿದ್ದನು. ಹೀಗೆ ಆತನು ತನ್ನ ಬಾಯನ್ನು ತೆರೆಯಲೇ ಇಲ್ಲ ಎಂಬ ಯೆಶಾಯನ ಪ್ರವಾದನೆ ಇಂದು ನೆರವೇರಿತು. ಯೇಸು ಕಲ್ವಾರಿ ಬೆಟ್ಟವನ್ನು ತಲುಪಿದರು. ಸೈನಿಕರು ಕುರಿಮರಿಯನ್ನು ವಧಿಸುವ ಹಾಗೆ ಸಿದ್ಧರಾಗುತ್ತಿದ್ದರು. ಯೇಸುವಿನ ದೇಹಕ್ಕೆ ಅಂಟಿಕೊಂಡಿದ್ದ ಅವರ ಬಟ್ಟೆಗಳನ್ನು ಕಳುಚಿದರು. ಬಟ್ಟೆ ಮಾನವನ ಅವಿಭಾಜ್ಯ ಅಂಗ. ಅದನ್ನು ಬಲವಂತವಾಗಿ ಬಿಚ್ಚಿದಾಗ
ಅವನು ತನ್ನ ಗೌರವ ಹಾಗೂ ಘನತೆಯನ್ನು ತನ್ನಿಂದ ಕಳೆದುಕೊಳ್ಳುತ್ತಾನೆ. ಆದರೆ ಯೇಸು ಇವೆಲ್ಲ ಯಾತನೆಯನ್ನು, ಚಿತ್ರಹಿಂಸೆಯನ್ನು ಮೌನದಿಂದ ಸಮ್ಮತಿಸುತ್ತಾರೆ. ತನ್ನ ತಂದೆಯ ಚಿತ್ತಕ್ಕೆ ತಲೆಬಾಗುತ್ತಾರೆ. ಇಂದಿನ ಸಮಾಜದಲ್ಲಿ ಎಷ್ಟೋ ಜನರು ಲೌಕಿಕ ವಸ್ತುಗಳ ವ್ಯಾಮೋಹಕ್ಕೆ ಒಳಗಾಗಿ ಇತರರ ದೇಹವನ್ನು ಉಪಯೋಗಿಸಿ ಬಿಸಾಡುವ ವಸ್ತುವನ್ನಾಗಿ ಪರಿಗಣಿಸಿದ್ದಾರೆ. ಮೊಬೈಲ್, ಲ್ಯಾಪ್ಟಾಪ್, ವಾಟ್ಸಪ್, ಇಂಟರ್ನೆಟ್ಗಳಲ್ಲಿ ಅಶ್ಲೀಲ ಚಿತ್ರಗಳನ್ನು ವೀಕ್ಷಿಸಿ ದೇವರ ವಾಸಸ್ಥಳವಾಗಿರುವ ಈ ದೇಹದ ವಿರುದ್ಧ ಪಾಪ ಮಾಡುತ್ತಾರೆ. ಎಷ್ಟೋ ಮುಗ್ಧ ಮಕ್ಕಳು, ಯುವಕ ಯುವತಿಯರು ಈ ಕಾಮ ಪಿಚಾಚಿಗಳ ಬಲೆಗೆ ಬಿದ್ದು ಬಲಿಯಾಗಿದ್ದಾರೆ. ಎಷ್ಟೋ ಜನರು ಹಣದ ವ್ಯಾಮೋಹದಿಂದ ತಮ್ಮ ಶರೀರಗಳನ್ನು ಮಾರಿಕೊಳ್ಳುತ್ತಿದ್ದಾರೆ. ಸ್ವಾಮಿ ಯೇಸುವೆ, ನಾವು ಈ ಲೋಕದ ಆಶಾಪಾಶಗಳಿಗೆ ಬಲಿಯಾಗದೆ, ಶರೀರದ ದುರಾಸೆಗೆ ಪಾಲಾಗದೆ ಪರಿಶುದ್ಧ ಜೀವನವನ್ನು ನಡೆಸಲು ನಮಗೆ ಕೃಪೆಯನ್ನು ನೀಡಿರಿ. ಆಮೇನ್. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. 11ನೆಯ ಸ್ಥಳ, ಯೇಸುವನ್ನು ಶಿಲುಬೆಗೆ ಜಡೆಯುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರಗಳನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಸಿಸ್ಟರ್ ರಾಣಿ ಮರಿಯಾ ಕೇರಳದಲ್ಲಿ 1951ರಲ್ಲಿ ಜನಿಸಿದರು. ಫ್ರಾನ್ಸಿಸ್ಕನ್ ಕ್ಲಾರೆಟ್ ಕನ್ಯಾಶ್ರೀ ಸಭೆಯನ್ನು ಸೇರಿ ಉತ್ತರ ಭಾರತದಲ್ಲಿ ಸೇವಾ ಜೀವನ ನಡೆಸುತ್ತಿದ್ದರು. ಅಲ್ಲಿನ ಜಮೀನ್ದಾರರು ಹಾಗೂ ಸಾಲ ಕೊಡುವ ಬಡ್ಡಿ ವಸೂಲಿಗಾರರು ಮುಗ್ಧ ಜನರನ್ನು ವಂಚಿಸುತ್ತಿದ್ದರು. ಕೊಟ್ಟ ಸಾಲಕ್ಕಿಂತ ಹೆಚ್ಚಾಗಿ ಬಡ್ಡಿ ವಸೂಲಿ ಮಾಡಿ ಜನರನ್ನು ಬಂಧಿತ ಕಾರ್ಮಿಕರನ್ನಾಗಿ ಮಾಡಿಕೊಳ್ಳುತ್ತಿದ್ದರು. ಅವರಿಗೂ ಹಾಗೂ ಅವರ ಮಕ್ಕಳಿಗೂ ಯಾವುದೇ ವಿದ್ಯಾಭ್ಯಾಸದ ಅವಕಾಶವನ್ನು ಮಾಡಿಕೊಡುತ್ತಿರಲಿಲ್ಲ. ಇದನ್ನು ಗಮನಿಸಿದ ಸಿಸ್ಟರ್ ರಾಣಿ ಮರಿಯಾ ಆ ಮುಗ್ಧ ಜನರಿಗೆ ವಿದ್ಯಾಭ್ಯಾಸವನ್ನು ಕಲಿಸಿಕೊಡುತ್ತಾರೆ. ಅವರಿಗೆ ಅವರು ಅನುಭವಿಸುತ್ತಿದ್ದ ಶೋಷಣೆ ಹಾಗೂ ವಂಚನೆ, ಮೋಸದ ಬಗ್ಗೆ ಅರಿವು ಮೂಡಿಸುತ್ತಾರೆ. ಇದರಿಂದ ಆ ಜನರು ಜಮೀನ್ದಾರರ ವಿರುದ್ಧ ತಿರುಗಿ ಬೀಳಲು ಪ್ರಾರಂಭಿಸುತ್ತಾರೆ. ಆಗ ಆ ಜಮೀನ್ದಾರರು ಸಮಂದರ್ ಸಿಂಗ್ ಎಂಬುವ ವ್ಯಕ್ತಿಗೆ ಹಣದ ಆಮಿಷ ಒಡ್ಡಿ ಸಿಸ್ಟರ್ ರಾಣಿ ಮರಿಯಾ ಅವರನ್ನು 25ನೇ ಫೆಬ್ರವರಿ 1995ರಂದು ಬಸ್ಸಿನಲ್ಲಿ ಪ್ರಯಾಣಿಸುತ್ತಿರುವಾಗ ಭೀಕರವಾಗಿ ಚಾಕುವಿನಿಂದ ಚುಚ್ಚಿಸಿ ಹತ್ಯೆ ಮಾಡಿಸುತ್ತಾರೆ. 2006 ರಾಣಿ ಮರಿಯ ಕುಟುಂಬವು ನಿಮ್ಮ ಶತ್ರುಗಳನ್ನು ಕ್ಷಮಿಸಿರಿ, ಅವರಿಗಾಗಿ ಪ್ರಾರ್ಥಿಸಿರಿ ಎನ್ನುವ ಯೇಸುವಿನ ಮಾತಿನಂತೆ ತಮ್ಮ ಮಗಳ ಹತ್ಯೆಗೈದ ಸಮಂದರ್ ಸಿಂಗ್ನನ್ನು ಕ್ಷಮಿಸಿ ಅವನನ್ನು ತಮ್ಮ ಕುಟುಂಬದಲ್ಲಿ ಒಬ್ಬನನ್ನಾಗಿ ಸ್ವೀಕರಿಸುತ್ತಾರೆ. ಯೇಸು ತಮ್ಮ ಕೈಯಿಂದ ಮುಟ್ಟಿ ಅನೇಕ ಜನರ ಕಣ್ಣೀರನ್ನು ಹೊರೆಸಿದರು. ರೋಗ ರುಜಿನಗಳನ್ನು ವಾಸಿ ಮಾಡಿದರು. ದೆವ್ವಗಳನ್ನು ಬಿಡಿಸಿದರು. ಸತ್ತವರನ್ನು ಜೀವಕ್ಕೆ ಎಬ್ಬಿಸಿದರು. ತಂದೆಯ ಪ್ರೀತಿಯನ್ನು ಜನರಿಗೆ ತೋರಿಸಿಕೊಟ್ಟರು. ಇಂದು ಆ ಸ್ವಾಮಿಯ ಕೈಗಳನ್ನು ಶಿಲುಬೆಯ ಮರಕ್ಕೆ ಜಡಿಯಲಾಗಿದೆ. ಅವರ ಕಾಲುಗಳು ನಾನಾ ಊರುಗಳಿಗೆ ಸಂಚರಿಸಿ ದೇವರ ಶುಭ ಸಂದೇಶವನ್ನು
ದೇವರ ಸಾಮ್ರಾಜ್ಯವನ್ನು ಸಾರಿದವು. ಇಂದು ಆ ಕಾಲುಗಳನ್ನು ಚೂಪಾದ ಮೊಳೆಗಳಿಂದ ಶಿಲುಬೆಗೆ ಜಡಿಯಲಾಗಿದೆ. ಇದೆಲ್ಲ ಯೇಸು ಸಹಿಸಿಕೊಂಡದ್ದು ಪಾಪಿಗಳಾದ ನಮ್ಮ ರಕ್ಷಣೆಗಾಗಿ. ಸ್ವಾಮಿ, ಎಷ್ಟೋ ಸಾರಿ ಅನ್ಯಾಯ, ಅಕ್ರಮ, ಅನೀತಿ ನಡೆಯುತ್ತಿದ್ದರೂ ಮೂಕ ವೀಕ್ಷಕನಂತೆ ನನ್ನ ಕೈಗಳನ್ನು ಕಾಲನ್ನು ಕಟ್ಟಿಕೊಂಡು ನಿಂತಿದ್ದೇನೆ. ಇಂದು ನನ್ನ ತಪ್ಪುಗಳನ್ನು ಕ್ಷಮಿಸಿರಿ. ಇನ್ನು ಮುಂದೆಯಾದರೂ ನ್ಯಾಯ, ನೀತಿ, ಶಾಂತಿಗಾಗಿ ದುಡಿಯುವ ವ್ಯಕ್ತಿಯನ್ನಾಗಿ ನನ್ನನ್ನು ಮಾರ್ಪಡಿಸಿರಿ. ಸಂತ ಪೌಲನು ನುಡಿದಂತೆ, ನಾನಾದರೂ ಕ್ರಿಸ್ತ ಯೇಸುವಿನೊಂದಿಗೆ ಶಿಲುಬೆಗೇರಿಸಿದವನು. ಈಗ ಜೀವಿಸುವುದು ನಾನಲ್ಲ, ಕ್ರಿಸ್ತ ಯೇಸುವೇ ನನ್ನಲ್ಲಿ ಜೀವಿಸುತ್ತಾರಲ್ಲ ಎಂಬ ನುಡಿಯಂತೆ ನನ್ನ ಜೀವನ ನಡೆಯಲಿ ಸ್ವಾಮಿ. ಆಮೇನ್. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. 12ನೆಯ ಸ್ಥಳ, ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಪ್ರಾಣತ್ಯಾಗ ಮಾಡುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರಗಳನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಫಾದರ್ ಮ್ಯಾಕ್ಸಿಮಿಲಿಯನ್ ಕೊಲ್ಬೆ, ಪೋಲ್ಯಾಂಡಿಗೆ ಸೇರಿದ ಫ್ರಾನ್ಸಿಸ್ಕನ್ ಗುರು. 2ನೆಯ ಮಹಾಯುದ್ಧದ ಸಮಯದಲ್ಲಿ ನಾಜಿಗಳಿಂದ ಬಂಧಿಸಲ್ಪಟ್ಟು ಅಲ್ಲಿನ ಜೈಲಿನಲ್ಲಿ ಕೈದಿಯಾಗಿದ್ದರು. ಒಂದು ದಿನ ಅಲ್ಲಿದ್ದ ಕೈದಿಗಳಲ್ಲಿ ಒಬ್ಬನು ಸೆರೆಯಿಂದ ತಪ್ಪಿಸಿಕೊಂಡಿದ್ದ. ಜೈಲಿನ ನಿಯಮದ ಪ್ರಕಾರ ಯಾರಾದರೂ ತಪ್ಪಿಸಿಕೊಂಡರೆ ಅವನ ಪರವಾಗಿ 10 ಜನರನ್ನು ಊಟ ಹಾಗೂ ನೀರು ಕೊಡದೆ ಸಾಯಿಸಲಾಗುತ್ತಿತ್ತು. ಅದಕ್ಕಾಗಿ 10 ಜನರನ್ನು ಅಲ್ಲಿಯ ಸೈನಿಕರು ಆರಿಸಿಕೊಂಡಿದ್ದರು. ಅವರಲ್ಲಿ ಒಬ್ಬನು, ನನಗೆ ಹೆಂಡತಿ ಇದ್ದಾಳೆ, ನನಗೆ ಮಕ್ಕಳಿದ್ದಾರೆ, ನಾನು ಅವರನ್ನು ನೋಡಿಕೊಳ್ಳಬೇಕು, ನನ್ನನ್ನು ಬಿಟ್ಟು ಬಿಡಿ ಎಂದು ಅಂಗಲಾಚಿ ಬೇಡಿಕೊಳ್ಳುತ್ತಿದ್ದನು. ಆದರೂ ಸಹ ಆ ಸೈನಿಕರು ಅವನಿಗೆ ಕನಿಕರ ತೋರಿಸಲಿಲ್ಲ. ಇದನ್ನು ನೋಡಿದ ಫಾದರ್ ಮ್ಯಾಕ್ಸಿಮಿಲಿಯನ್ ಕೊಲ್ಬೆ, ನಾನು ಆತನ ಪರವಾಗಿ ಸಾಯುತ್ತೇನೆ, ಆತನನ್ನು ಬಿಟ್ಟು ಬಿಡಿ, ಅವನಿಗೆ ಹೆಂಡತಿ ಮಕ್ಕಳಿದ್ದಾರೆ, ನಾನು ಒಬ್ಬ ಕ್ರೈಸ್ತ ಧರ್ಮಗುರು, ನನಗೆ ಹೆಂಡತಿ ಮಕ್ಕಳು ಇಲ್ಲ ಎಂದು ಆತನ ಸ್ಥಾನದಲ್ಲಿ ತಮ್ಮ ಪ್ರಾಣವನ್ನು ಅರ್ಪಿಸುತ್ತಾರೆ. ಯೇಸು ಸ್ವಾಮಿ ನುಡಿದರು, ಗೆಳೆಯರಿಗಾಗಿ ತನ್ನ ಪ್ರಾಣವನ್ನು ಧಾರೆ ಎರೆಯುವ ಪ್ರೀತಿಗಿಂತ ಮಿಗಿಲಾದ ಪ್ರೀತಿ ಯಾರಲ್ಲೂ ಇಲ್ಲ. ಸ್ವಾಮಿ ಯೇಸುವೆ, 3 ಗಂಟೆಗಳ ಕಾಲ ಶಿಲುಬೆಯ ಮೇಲೆ ನೇತಾಡಿ ಅತೀವ ನೋವನ್ನು ಅನುಭವಿಸುತ್ತೀರಿ. ನಿಮ್ಮ ನೋವು ಯಾತನೆಯನ್ನು ವರ್ಣಿಸಲು ಪದಗಳಿಂದ ಸಾಧ್ಯವಿಲ್ಲ. ದೇವರು ಈ ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಒಬ್ಬನೇ ಪುತ್ರನನ್ನು ಧಾರೆ ಎರೆದರು. ಆ ಮಗ ಈ ಮಾನವರನ್ನು ಎಷ್ಟಾಗಿ ಪ್ರೀತಿಸಿದರು ಎಂದರೆ ತಮ್ಮ ಪ್ರಾಣವನ್ನೇ ನಮಗಾಗಿ ಅರ್ಪಿಸುತ್ತಾರೆ. ಸ್ವಾಮಿ, ನಾವು ನಿಮ್ಮ ಈ ತ್ಯಾಗವನ್ನು ಸ್ಮರಿಸುತ್ತಾ ನೀವು ನಮ್ಮನ್ನು ಪ್ರೀತಿಸಿದಂತೆಯೇ ನಾವು ಇತರರನ್ನು ಪ್ರೀತಿಸಲು ಬೇಕಾದ ಕೃಪೆಯನ್ನು ನಮಗೆ ದಯಪಾಲಿಸಿರಿ. ಆಮೇನ್. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ.
ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಹದಿಮೂರನೆಯ ಸ್ಥಳ, ಯೇಸುವಿನ ಪಾರ್ಥಿವ ಶರೀರವನ್ನು ಮಾತೆಯ ಮಡಿಲಿನಲ್ಲಿ ಇರಿಸುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರಗಳನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಕೆಲವು ದಿನಗಳ ಹಿಂದೆ, ಅಂದರೆ ಫೆಬ್ರವರಿ 10, 2025, ಫಾದರ್ ನಿಕ್ಸನ್ ಮತ್ತು ಬ್ರದರ್ ಅರುಣ್ ಬಲಿಪೂಜೆ ಮುಗಿಸಿ ತಮ್ಮ ಧರ್ಮಕೇಂದ್ರಕ್ಕೆ ಹಿಂತಿರುಗುವಾಗ ಅಪಘಾತಕ್ಕೀಡಾದರು. ಫಾದರ್ ನಿಕ್ಸನ್ ಸ್ಥಳದಲ್ಲೇ ಮೃತರಾದರು. ಬ್ರದರ್ ಅರುಣ್ 2 ಗಂಟೆಗಳ ನಂತರ ಆಸ್ಪತ್ರೆಯಲ್ಲಿ ನಿಧನರಾಗುತ್ತಾರೆ. ಫಾದರ್ ನಿಕ್ಸನ್ಗೆ ಆಗ 35 ವರ್ಷ, ಬ್ರದರ್ ಅರುಣ್ಗೆ ಕೇವಲ 21 ವರ್ಷ ವಯಸ್ಸು. ಅವರ ಈ ಅಕಾಲ ಮರಣವನ್ನು ನೋಡಿದ ಬ್ರದರ್ ಅರುಣ್ ಅವರ ತಾಯಿ ಕೇಳಿದ ಪ್ರಶ್ನೆ, ನನ್ನ ಮಗ ದೇವರ ಸೇವೆಗೆಂದು ತನ್ನ ಜೀವನವನ್ನ ಮುಡಿಪಾಗಿಟ್ಟಿದ್ದ, ಏಕೆ ದೇವರಿಗೆ ಅವನ ಸೇವೆಯ ಅವಶ್ಯಕತೆ ಇರಲಿಲ್ಲವೇ? ಏಕೆ ದೇವರು ಹೀಗೆ ಮಾಡಿದರು? ಏಕೆ ದೇವರು ನನ್ನ ಮಗನನ್ನ ಇಷ್ಟು ಬೇಗ ಕರೆದುಕೊಳ್ಳಬೇಕಾಗಿತ್ತು? ಇಂದು ಯೇಸು ಸ್ವಾಮಿಯ ಪಾರ್ಥಿವ ಶರೀರ ಮಾತೆಯ ಮಡಿಲಿನಲ್ಲಿ ತಾನು ಎತ್ತು ಹೊತ್ತು ಆಲುಣಿಸಿ ಸಾಕಿ ಸಲಹಿದ ಮಗ, ತಾನು ಎತ್ತು ಹೊತ್ತು ಆಲುಣಿಸಿ ಸಾಕಿ ಸಲಹಿದ ಮಗ ಶ್ವಾಸವಿಲ್ಲದೆ ನಿರ್ಜೀವವಾಗಿ ತನ್ನ ಮಡಿಲಿನಲ್ಲಿ ಮಲಗಿದ್ದಾನೆ. ಮೇರಿ ಮಾತೆ ಯೇಸುವಿನ ಜೀವನದ ಎಲ್ಲ ಹಂತದಲ್ಲಿ ಉಪಸ್ಥಿತರಿದ್ದರು. ಕೆಲವು ಕ್ಷಣಗಳಲ್ಲಿ ಜೀವಂತವಾಗಿದ್ದ ಮಗು ಈಗ ಶವವಾಗಿ ತನ್ನ ಮಡಿಲಿನಲ್ಲಿ ಮಲಗಿರುವುದನ್ನು ಆಕೆ ಹೇಗೆ ತಾನೇ ಸಹಿಸಿಕೊಂಡಿರಬಹುದು? ಯೇಸು ಬಾಲಕನಾಗಿದ್ದಾಗ ಅವರನ್ನು ದೇವಾಲಯಕ್ಕೆ ಕರೆದುಕೊಂಡು ಹೋದಾಗ ಪ್ರವಾದಿ ಸಿಮೋನನು ಮರಿಯಳನ್ನು ನೋಡಿ, ಇಗೋ, ದುಃಖವೆಂಬ ಅಲಗೊಂದು ನಿನ್ನ ಹೃದಯವನ್ನು ಸೀಳುತ್ತದೆ ಎಂದು ಪ್ರವಾದಿಸಿದ್ದನು. ಅಂದು ಆ ಮಾತು ಮೇರಿ ಮಾತೆಗೆ ಅರ್ಥವಾಗಿರಲಿಲ್ಲ. ಇಂದು ಆಕೆ ಆ ಮಾತಿನ ಸತ್ಯತೆಯನ್ನು ಅರಿತಳು. ಯಾವ ತಾಯಿ ತಾನೇ ತನ್ನ ಕಣ್ಣ ಮುಂದೆಯೇ ತನ್ನ ಮಗನ ಶವವನ್ನು ನೋಡಲು ಇಚ್ಛಿಸುತ್ತಾಳೆ? ಮೇರಿ ಮಾತೆಗಾದ ಭೀಕರ ನೋವು, ಆಕೆಗಾದ ಸಂಕಟವನ್ನು ಇಂದು ಎಷ್ಟೋ ತಾಯಂದಿರು ಸಹ ಅನುಭವಿಸುತ್ತಿದ್ದಾರೆ. ತಮ್ಮ ಮಕ್ಕಳ ಸಾವನ್ನು ಕಂಡು ಕಣ್ಣೀರು ಮಿಡಿದು ಹೃದಯ ಕೀಳುವಷ್ಟು ನೋವನ್ನು ಅನುಭವಿಸುತ್ತಿದ್ದಾರೆ. ತಮ್ಮ ಎತ್ತ ಮಕ್ಕಳ ಶವದ ಮುಂದೆ ಜೀವಂತ ಶವಗಳಾದ ಎಷ್ಟೋ ತಂದೆ ತಾಯಿಯರು ನಮ್ಮ ಮಧ್ಯೆ ಇದ್ದಾರೆ. ಪ್ರಿಯ ಯೇಸುವೆ, ಮಕ್ಕಳನ್ನು ಕಳೆದುಕೊಂಡ ತಂದೆ ತಾಯಿಯರನ್ನು ನಿಮಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ. ಮೇರಿ ಮಾತೆ ಅನುಭವಿಸಿದ ಅದೇ ನೋವನ್ನು ಇವರೂ ಸಹ ಅನುಭವಿಸುತ್ತಿದ್ದಾರೆ. ಆದರೆ ಮೇರಿ ಮಾತೆಯ ಆ ನೋವು ಭರವಸೆ ಮತ್ತು ವಿಶ್ವಾಸದಿಂದ ಕೂಡಿತ್ತು. ಇವರೂ ಸಹ ನಿಮ್ಮ ಪುನರುತ್ಥಾನದಲ್ಲಿ ವಿಶ್ವಾಸವಿಟ್ಟು ತಮ್ಮ ಮಕ್ಕಳು ನಿಮ್ಮೊಂದಿಗೆ ನಿತ್ಯ ಜೀವದಲ್ಲಿ ಇದ್ದಾರೆ ಎಂಬ ಅನುಗ್ರಹವನ್ನು ಪಡೆಯುವಂತಾಗಲಿ. ಆಮೇನ್. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್.
14ನೆಯ ಸ್ಥಳ. ಯೇಸುವನ್ನು ಸಮಾಧಿಯಲ್ಲಿಟ್ಟು ಭೂಸ್ಥಾಪನೆ ಮಾಡುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರಗಳನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಇದೇ ವರ್ಷದ ಜನವರಿ ತಿಂಗಳಲ್ಲಿ ಪತ್ರಕರ್ತ ಮುಕೇಶ್ ಚಂದ್ರಶೇಖರ್ ಅವರನ್ನು ಭೀಕರವಾಗಿ ಹತ್ಯೆಗೊಳಿಸಿ ಅವರ ಶರೀರವನ್ನು ಸೆಪ್ಟಿಕ್ ಟ್ಯಾಂಕ್ನಲ್ಲಿ ಬಿಸಾಡಲಾಗಿತ್ತು. ಏಕೆ ಈ ಕೊಲೆ? ಮುಕೇಶ್ ಚಂದ್ರಶೇಖರ್ ತಮ್ಮ ನಾಡಾದ ಛತ್ತೀಸ್ಗಢ್ನಲ್ಲಿ ನಡೆಯುತ್ತಿರುವ ಅಕ್ರಮ ವ್ಯವಹಾರಗಳನ್ನು, ಹಣದ ವಂಚನೆ ಹಾಗೂ ಹಗರಣಗಳನ್ನು ಬೆಳಕಿಗೆ ತರುತ್ತಿದ್ದರು. ಇವರ ಊರಿನಲ್ಲಿ ಸುಮಾರು 120 ಕೋಟಿಯ ರಸ್ತೆಯ ಹಗರಣವನ್ನು ಸಹ ಬೆಳಕಿಗೆ ತಂದಾಗ ಇದರಿಂದ ಕೋಪಿತಗೊಂಡ ಕಾಂಟ್ರಾಕ್ಟರ್ ಸುರೇಶ್ ಇವರನ್ನು ಕೊಂದು ಇವರ ದೇಹವನ್ನು ಸೆಪ್ಟಿಕ್ ಟ್ಯಾಂಕ್ನಲ್ಲಿ ಮುಚ್ಚಿ ಸತ್ಯವನ್ನು ಮರೆಮಾಚಲು ಪ್ರಯತ್ನಿಸುತ್ತಾನೆ. ಇದು ಬರೀ ಮುಕೇಶ್ ಚಂದ್ರಶೇಖರ್ ಕಥೆಯಲ್ಲ. ಎಷ್ಟೋ ವ್ಯಕ್ತಿಗಳು ನ್ಯಾಯಕ್ಕಾಗಿ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದಾಗ ಅವರು ಈ ಭೂಲೋಕದಿಂದ ಕಣ್ಮರೆಯಾಗುತ್ತಾರೆ. ನಮ್ಮ ರಾಜಕಾರಣಿಗಳು, ಪ್ರಸಿದ್ಧ ವ್ಯಕ್ತಿಗಳು, ಸಮಾಜದಲ್ಲಿ ಪ್ರಭಾವಂತ ವ್ಯಕ್ತಿಗಳು ತಮ್ಮ ವಿರುದ್ಧ ಯಾರೇ ಧ್ವನಿ ಎತ್ತಿದರೂ ಅವರ ಧ್ವನಿಯನ್ನು ಮುಚ್ಚಲು, ಸತ್ಯವನ್ನು ಮರೆಮಾಚಲು ಪ್ರಯತ್ನಿಸುತ್ತಾರೆ. ಇಗೋ ಇಂದು ಯೇಸುವಿನ ಸಮಾಧಿ. ಎಲ್ಲವೂ ಮುಗಿಯಿತು. ಯೇಸುವನ್ನು ಸಮಾಧಿ ಮಾಡಿ ಫರಿಸಾಯರು, ಧರ್ಮಶಾಸ್ತ್ರಿಗಳು ನಿಟ್ಟುಸಿರು ಬಿಡುತ್ತಾರೆ. ಆದರೆ ಸತ್ಯಕ್ಕೆ ಎಂದೂ ಸಾವಿಲ್ಲ. ಸತ್ಯವನ್ನು ಯಾರೂ ಮರೆಮಾಚಲು ಆಗುವುದಿಲ್ಲ. ಯೇಸು ಮರಣವನ್ನು ಜಯಿಸುತ್ತಾರೆ, ಪುನರುತ್ಥಾನಿಯಾಗುತ್ತಾರೆ. ಸಾವು ಸಮಾಧಿ ದುರಂತವಲ್ಲ, ನಾವು ಪುನರುತ್ಥಾನರಾಗುತ್ತೇವೆ, ನಿಶ್ಚಯವಾಗಿ ಸಾವನ್ನು ಜಯಿಸುತ್ತೇವೆ ಎಂಬ ಆಶಯವನ್ನು ಯೇಸುವಿನ ಸಾವು ನಮಗೆ ಕಲಿಸಿಕೊಡುತ್ತದೆ. ಈ ದೇವಾಲಯವನ್ನು ಕೆಡವಿರಿ, ನಾನು 3 ದಿನದಲ್ಲಿ ಅದನ್ನು ಎಬ್ಬಿಸುವೆನು ಎಂದ ಯೇಸುವಿನ ನುಡಿಯಂತೆ ಧೈರ್ಯದಿಂದ ನ್ಯಾಯಕ್ಕಾಗಿ, ಶಾಂತಿಗಾಗಿ ದುಡಿಯೋಣ. ದೇವರ ರಾಜ್ಯವನ್ನು ಎಲ್ಲರಿಗೂ ಸಾರೋಣ. ಆಮೇನ್. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಮುಕ್ತಾಯ ಪ್ರಾರ್ಥನೆ. ಸ್ವರ್ಗೀಯ ತಂದೆಯೇ, ನೀವು ನಮ್ಮನ್ನು ಎಷ್ಟಾಗಿ ಪ್ರೀತಿಸಿದ್ದೀರೆಂದರೆ ನಮ್ಮ ಮೇಲಿನ ಪ್ರೀತಿಗಾಗಿ ನಿಮ್ಮ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳುಹಿಸಲು ನೀವು ಹಿಂಜರಿಯಲಿಲ್ಲ. ನಮ್ಮನ್ನು ಪಿಶಾಚಿಯ ವಶದಿಂದ ಬಿಡಿಸಲು, ನಮಗೆ ನಿತ್ಯ ಜೀವದ ಮಾರ್ಗ ತೋರಲು, ನಮ್ಮ ಆತ್ಮಗಳಿಗೆ ರಕ್ಷಣೆ ನೀಡಲು ನಿಮ್ಮ ಏಕೈಕ ಪುತ್ರನನ್ನು ತ್ಯಾಗ ಮಾಡಿದ್ದೀರಿ. ಅವರು ನಮಗಾಗಿ ಅಪ್ಪಿದ ಶಿಲುಬೆಯ ಶಕ್ತಿಯಿಂದ ನಮ್ಮನ್ನು ಪಾಪದಿಂದ ವಿಮುಕ್ತಗೊಳಿಸಿ ನಿಮಗಾಗಿ ಪ್ರತಿದಿನ ಜೀವಿಸುವ ಕೃಪೆಯನ್ನು ದಯಪಾಲಿಸಿರಿ. ವಿಜಯದ ಚಿಹ್ನೆಯಾದ ಈ ಶಿಲುಬೆಯು ಯೇಸು ನಮಗಾಗಿ ಮೃತ ಹೊಂದಿದರು ಮತ್ತು ಪುನರುತ್ಥಾನರಾದರು ಎಂಬುದನ್ನು ಸದಾ ನಮ್ಮ ನೆನಪಿಗೆ ತರಲಿ. ಹಾಗೂ ಪ್ರತಿದಿನ ಯೇಸುವಿನೊಂದಿಗೆ ನಮ್ಮ ಶಿಲುಬೆಯನ್ನು ಹೊತ್ತು
ಇತರರಿಗೆ ಸೇವೆ ಸಲ್ಲಿಸುತ್ತಾ ಪ್ರಭು ಯೇಸುವನ್ನು ಹಿಂಬಾಲಿಸುವ ಸಹಾಯ ಮತ್ತು ಅನುಗ್ರಹವನ್ನು ಒದಗಿಸಲಿ. ನಮ್ಮ ಪ್ರಭು ಕ್ರಿಸ್ತರ ಮೂಲಕ ನಿಮ್ಮ ಈ ಅನುಗ್ರಹವನ್ನು